ಬೆಳೆ ವಿಮೆ ಬಾರದೆ ಬಳ್ಳಾರಿ ರೈತರು ಪರದಾಡ್ತಾ ಇದ್ದಾರೆ. ಬೆಳೆ ವಿಮೆ ಸಿಗದೆ 10,000ಕ್ಕೂ ಹೆಚ್ಚು ರೈತರು ಕಂಗಾಲಾಗಿದ್ದಾರೆ. ಇನ್ಶೂರೆನ್ಸ್ ಮಾಡಿಸಿರುವಂತಹ ಬಳ್ಳಾರಿಯ 12,000 ರೈತರು, 12,000 ಪೈಕಿ 900 ರೈತರಿಗಷ್ಟೇನೆ ಬೆಳೆ ವಿಮೆ ಅನ್ನೋದು ಬಂದಿದೆ. ಕೆಲವರಿಗೆ ಬಂದಿದೆ, ಕೆಲವರಿಗೆ ಬಂದಿಲ್ಲ. ಸೊ ಈ ಕಾರಣಕ್ಕಾಗಿ ರೈತರು ಈಗ ಪರದಾಡ್ತಾ ಇದ್ದಾರೆ. ಬೆಳೆ ವಿಮೆ ಸಿಗದೇನೆ 10,000ಕ್ಕೂ ಹೆಚ್ಚು ರೈತರು ಇದೀಗ ಕಂಗಾಲಾಗಿ ಹೋಗಿದ್ದಾರೆ. ನಮಗೆ ಬೆಳೆ ವಿಮೆ ಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ. ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ರು. 12,000 ರೈತರು ಬಳ್ಳಾರಿಯಲ್ಲಿ ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ದಾರೆ. ಈ 12,000 ಪೈಕಿ 900 ರೈತರಿಗೆ ಮಾತ್ರನೇ ಬೆಳೆ ವಿಮೆ ಅನ್ನೋದು ಬಂದಿರೋದು. ಇನ್ಯಾರಿಗೂ ಬೆಳೆ ವಿಮೆ ಅನ್ನೋದು ಬಂದೇ ಇಲ್ಲ. ಹಾಗಾಗಿ ನಾವು ಇನ್ಶೂರೆನ್ಸ್ ಮಾಡಿಸಿದ್ರು ಕೂಡ ಯಾಕೆ ವಿಮೆ ಅನ್ನೋದು ಬಂದಿಲ್ಲ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಅಸಮಾಧಾನವನ್ನ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸರ್, ಫಸಲ್ ಬಿಮಾ ಯೋಜನೆಯಿಂದ ಅದು ಡ್ರೈಲ್ಯಾಂಡ್ನರಿಗೆ ಉತ್ತಮವಾಗಿರ್ತಕ್ಕಂಥದ್ದು. ಆದ್ರೆ ನಮ್ಮ ಕಡೆ ನೀರಾವರಿ ಮತ್ತು ಡ್ರೈಲ್ಯಾಂಡ್ ಎರಡು ಮಿಕ್ಸದಲ್ಲಿ ಅನುಕೂಲ ಆಗಲ್ಲ. ಯಾಕಂದ್ರೆ ಈಗ ಕೃಷಿ ಇಲಾಖೆ ಏನ್ ಮಾಡ್ತಿದಾರ, ಪ್ರತಿಯೊಬ್ಬ ರೈತರಿಗೆ ಒತ್ತಾಯ ಮಾಡ್ತಿದಾರ, ಇಲ್ಲ ನೀವು ಫಸಲ್ ಬಿಮಾ ಇನ್ಸೂರೆನ್ಸ್ ಕಟ್ರಿ. ನಾವು ಕಟ್ತೀವ್ರಿ ಇನ್ಸೂರೆನ್ಸ್, ಆದ್ರೆ ನಮಗೆ ಪರಿಹಾರ ಬೇಕಲ್ಲ. ಈಗ ಬಳ್ಳಾರಿ ಜಿಲ್ಲೆಯಲ್ಲಿ ಹಿಂದಿನ ವರ್ಷ 12,000 ಜನ ಇವತ್ತು ಇನ್ಸೂರೆನ್ಸ್ ಕಟ್ಟಿವಿ ಇವಾಗ ಫಸಲ್ ಬಿಮಾದು. ಆದ್ರೆ ಬಂದಿರತಕ್ಕಂಥದ್ದು ಪರಿಹಾರ ಬಂದಿರೋದು ಕೇವಲ 900 ಜನಕ್ಕೆ. ಅಂದ್ರೆ ಉಳಿದ ರೈತರ ಪರಿಸ್ಥಿತಿ ಏನೋ ಅಂದ್ರೆ ನೀವೇನು ರೈತರಿಗೇನ ಅನುಕೂಲತೆಗೆ ಮಾಡ್ತಾರ ಅಥವಾ ಹಣಕಾಸು ಲೂಟಿ ಮಾಡಕ್ಕೆ ಮಾಡ್ತಾರ? ಈ ಪರಿಸ್ಥಿತಿಗಳಾದ್ರಿಗೇನ ನಮ್ಮ ರೈತರ ಪರಿಸ್ಥಿತಿ ಏನು ಸರ್? ಇವತ್ತು ಫಸಲ್ ಬಿಮಾ ಯೋಜನೆ ಅಂತ ಹೇಳ್ತಾ ಇದಾರೆ ಸರ್ಕಾರದವರು. ಅದರಿಂದ ಯಾರಿಗೆ ಅನುಕೂಲ ಆಗ್ತದಂತ ನಮಗೆ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ನಾವು ಇನ್ಸೂರೆನ್ಸ್ ಅಂತ ಕಟ್ಸ್ಕೊತಾರೆ, ಜೋಳಕ್ಕೆ ಬೇರೆ, ಭತ್ತಕ್ಕೆ ಬೇರೆ, ಮಿರ್ಚಿಗೆ ಬೇರೆ, ಸೂರ್ಯಕಾಂತಿಗೆ ಬೇರೆ ಅಂತ. ಆದರೆ ಅವ್ರು ಏನು ಹೇಳೋದೇನೆಂದರೆ ನಮ್ಗೆ ಅದು ಅಪ್ಲೈ ಆಗ್ಬೇಕಂದ್ರೆ, ಅದು ಕೊಡ್ಬೇಕಂತಂದರೆ ಸುಮಾರು 80% 70% ಲಾಸ್ ಆಗ್ಬೇಕಂತ ಹೇಳ್ತಾರೆ. ಆದರೆ ಕೆಲವು ರೈತರು ಮಾತ್ರ ಲಾಸ್ ಆಗ್ತಾ ಇರ್ತಾವೆ. ಇನ್ನು ಕೆಲವ್ರದ್ದು ಹಂಗೆ ಅವ್ರು ಏನೋ ಸ್ಪ್ರಿಂಕ್ಲರ್ ಅವು ಇವು ಇಟ್ಕೊಂಡು ಬೆಳ್ಕೊಂತಿರ್ತಾರೆ. ಹಂಗಾಗಿ ಅವ್ರು ಯಾವುದು ಕೊಡಲ್ಲ. ರೈತರಿಂದ ಎಲ್ಲರ ಕಡೆಯಿಂದ ಇನ್ಸೂರೆನ್ಸ್ ಕಟ್ಸ್ಕೊಂತಾರೆ ಹೊರತು, ಆದರೆ ಕೊಡೋ ಹೊತ್ನಾಗ ಎಲ್ಲಾರ್ದು ಹೋದ್ರೆ ಮಾತ್ರ ಕೊಡ್ತೀವಿ ಅಂತಾರೆ. ಅದು ಯಾಕೆ ಹಂಗೆ ಮಾಡ್ತಾರೆ ಅಂತ ಗೊತ್ತಿಲ್ಲ. ಸರ್ವೆ ಮಾಡೋ ಹೊತ್ನಾಗ ಯಾರು ಹೊಲದ ಜಮೀನುಗಳು ಲಾಸ್ ಆಗಿದ್ದಾವೆ ಅವ್ರಿಗೆ ಮಾತ್ರ ಕೊಡ್ಬೋದಲ್ಲ. ಹಂಗೆ ಕೊಟ್ಟರೆ ನಾವು ಕಟ್ಟಿದಕ್ಕೂ ಒಂಥರ ಉಪಯೋಗ ಆಗ್ತದೆ ರೈತರಿಗೆ ಅಂತ ನಮ್ಮ ಆಸೆ. ಆದರೆ ಅವರು ಇಲ್ಲ, ಎಲ್ಲ ಏರಿಯಾ ವೈಸ್ ಹೋದ್ರೆ ಮಾತ್ರ ಕೊಡ್ತೀವಿ ಅಂತ ಹೇಳ್ತಾರೆ. ಹಿಂಗಾಗಿ ನಮಗೆ ರೈತರಿಗೆ ಲಾಸ್ ಆಗ್ತದೆ ಹೊರತು ಸರ್ಕಾರದವ್ರಿಗೇನು ಲಾಸ್ ಆಗಲ್ಲ. ಹಂಗಾಗಿ ನಮ್ಮ ಸರ್ಕಾರದವರು ನಮಗೆ ಮೋಸ ಮಾಡ್ದಂಗೆ ಆಗುತ್ತೆ ಅಂತ ನಮ್ಮ ಅಭಿಪ್ರಾಯ ಏನು. ಆದರೆ ಆ ಥರ ಆಗ್ಲಾರ್ದಂಗೆ ಮುಂದಿನ ದಿನಗಳೊಳಗೆ ಏನಾದರೂ ತಿದ್ದುಪಡಿ ಮಾಡಿ, ಕಾನೂನು ಬದಲಾವಣೆ ಮಾಡಿ ಹೋಗಿರೋಂಥ ರೈತರಿಗೆ ಫಸಲ್ ಬಿಮಾ ಯೋಜನೆ ಇನ್ಸೂರೆನ್ಸ್ ಅಮೌಂಟ್ ಬರಂಗ್ ಮಾಡ್ಬೇಕಂತ ನಾವು ಮನವಿ ಮಾಡ್ಕೊತೀವಿ ಸರ್. ಇವತ್ತು ಫಸಲ್ ನೋಡಿ, ಈಗ ರೈತರ ಅಸಮಾಧಾನವನ್ನು ನೀವು ಕೇಳಿಸ್ಕೊಳ್ತಾ ಇದ್ರಿ. ನಾವು ಯೋಜನೆಗಳಿಗೆ ಸಂಬಂಧಪಟ್ಟಂತೆಗೆ ಇನ್ಶೂರೆನ್ಸ್ಗಳನ್ನೆಲ್ಲ ಮಾಡಿಸ್ಕೊಂಡಿದ್ರು ಕೂಡ ನಮಗೆ ಯಾಕೆ ಸರಿಯಾದ ರೀತಿಯಾದಂತಹ ವ್ಯವಸ್ಥೆ ಅನ್ನೋದು ಆಗ್ತಾ ಇಲ್ಲ, ಯಾಕೆ ನಮ್ಮ ಬಗ್ಗೆ ಯಾರು ಧ್ವನಿ ಎತ್ತುತ್ತಾ ಇಲ್ಲ ಅನ್ನೋದು ಅವರು ಪ್ರಶ್ನೆ ಆಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಸಿದ್ದು ಒಂದು ವಿವರಣೆಯನ್ನು ನೀಡಿದ್ದಾರೆ, ನೋಡೋಣ ಬನ್ನಿ. ಫಸಲ್ ಬಿಮಾ ಯೋಜನೆಯ ನಿರೀಕ್ಷೆಯಲ್ಲಿ ಬಳ್ಳಾರಿಯ ರೈತರು ಸಹ ಇದ್ದಾರೆ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಕಷ್ಟು ಬಾರಿ ಇಲ್ಲಿ ರೈತರಿಗೆ ಗಾಯದ ಮೇಲೆ ಬರೆ ಎಳೆಯುವಂಥದ್ದು ಕೂಡ ಆಗ್ತಾನೇ ಇದೆ. ಕಳೆದ ವರ್ಷ ಫಸಲ್ ಬಿಮಾ ಯೋಜನೆಯಿಂದ ಬೆಳೆ ಹಾನಿ ಕೂಡ ಆಯಿತು. ಈ ಬೆಳೆ ವಿಮೆಯಿಂದ ನಾವು ಸ್ವಲ್ಪ ಸಂಕಷ್ಟವನ್ನು ಸರಿ ಆಗುತ್ತೆ ಅಂತ ಹೇಳ್ಬಿಟ್ಟು ಬಳ್ಳಾರಿಯ ರೈತರು ಸಹ ಸಾಕಷ್ಟು ಕನಸನ್ನು ಕಾಣ್ತಾ ಇದ್ದಾರೆ. ಯಾಕಂದರೆ ಕಳೆದ ಬಾರಿ ತುಂಗಭದ್ರಾ ಡ್ಯಾಮ್ ಒಡೆದಾಗ ಸಂದರ್ಭದಲ್ಲಿ ಸಾಕಷ್ಟು ನೀರು ಕೂಡ ಫೋಲ್ ಆಯಿತು. ಅಲ್ಲಿರುವಂಥ ರೈತರಿಗೆ ಜಮೀನುಗಳಿಗೆ ನೀರು ತಲುಪಲಿಲ್ಲ. ಹೀಗಾಗಿ ಈ ಭಾಗದಲ್ಲಿ ಅತಿ ಹೆಚ್ಚು ಬೆಳೆಯುವಂಥ ಭತ್ತ ಏನಿದೆ, ಭತ್ತವು ಕೂಡ ಕೈಗೆ ಬರಲಿಲ್ಲ. ಭತ್ತ ಕೈಗೆ ಬರದೇ ಇರುವಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರು ರೈತರು ಕೂಡ ಈ ಬೆಳೆ ವಿಮೆ ನಮಗೆ ಸಿಗಬೇಕು ಅಂತ ಹೇಳ್ಬಿಟ್ಟು ದಾಖಲಾತಿಗಳನ್ನು ಕೃಷಿ ಇಲಾಖೆಗೆ ಕೊಟ್ಟು ಅಲ್ಲಿಂದ ಸಹ ಅಪ್ಲೈಯನ್ನು ಕೂಡ ಮಾಡಿದರು. ಆದರೆ 1 ವರ್ಷ ಕಳೆದರೂ ಕೂಡ ಇದುವರೆಗೂ ಒಬ್ಬ ರೈತರಿಗೂ ಕೂಡ ಈ ಏನು ಫಸಲ್ ಬಿಮಾ ಯೋಜನೆಯಿಂದ ಅನುದಾನ ಸಹ ಸಿಕ್ಕಿಲ್ಲ. ಇದರಿಂದ ಸಾಕಷ್ಟು ಸಂಕಷ್ಟದಲ್ಲಿದ್ದ ರೈತರು ನಮ್ಮ ಕನಸುಗಳ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಸಾಕಷ್ಟು ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಯಾಕಂದರೆ ಭತ್ತ ಅಷ್ಟೇ ಅಲ್ಲ, ಮತ್ತು ಮೆಣಸಿನಕಾಯಿ ಕೂಡ ಇಲ್ಲಿ ಬೆಳೀತಾ ಇದ್ರು. ಇಲ್ಲಿ ಮೆಣಸಿನಕಾಯಿ ಕೂಡ ಈ ಬಾರಿಯ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ. ಬೆಂಬಲ ಬೆಲೆ ಸಿಕ್ಕಿದ್ರೆ ಇಲ್ಲಿಂದ ಹೋಗಿ ಹಾವೇರಿಗೆ ಹೋಗಿ ಮಾರುವಷ್ಟು ಕಷ್ಟದಲ್ಲಿ ನಾವು ಇದ್ದೀವಿ ಅನ್ನೋಂಥದ್ದು ಕೂಡ ಇದೆ. ಇದರಿಂದ ಕೂಡ ಸಾಕಷ್ಟು ಸಂಕಷ್ಟದಲ್ಲಿ ಬಳ್ಳಾರಿಯ ಜನರು ಸಹ ಸಿಕ್ಕಿದ್ದಾರೆ. ಫಸಲ್ ಬಿಮಾ ಯೋಜನೆಯಲ್ಲಿ ಎಷ್ಟು ಜಮೀನಿರುತ್ತೋ ಆ ಜಮೀನಲ್ಲಿ ಯಾವ ರೀತಿಯಾಗಿ ಇವರಿಗೆ ಹಾಳಾಗಿದೆ ಅದನ್ನ ಎಲ್ಲವನ್ನ ಲೆಕ್ಕಿಸಿ ಅಧಿಕಾರಿಗಳು ವರದಿ ಕೊಟ್ಟ ನಂತರ ಆ ವರದಿ ಪ್ರಕಾರವಾಗಿ ಅವರಿಗೆ ಕೆಲವೊಂದಿಷ್ಟು ದುಡ್ಡು ಸಹ ಏನು ಸರ್ಕಾರದಿಂದ ತಲುಪಲಾಗುತ್ತೆ. ಆದರೆ ಇದುವರೆಗೂ ಕೂಡ ಅಧಿಕಾರಿಗಳು ಹೇಳೋ ಮಾತೇನೆಂದರೆ, ನಾವು ಕೇಂದ್ರ ಸರ್ಕಾರಕ್ಕೆ ಇಲ್ಲಿ ನಿಮ್ಮ ಇರುವಂಥ ಕುಂದುಕೊರತೆಗಳು ಸಮಸ್ಯೆಗಳನ್ನು ನಾವು ಆಗಲೇ ನೀಡಿಬಿಟ್ಟಿದ್ದೀವಿ, ನಿಮಗೆ ಕೊಡಬೇಕಾಗಿರುವಂಥ ಪರಿಹಾರ ಇನ್ನೂ ಬಂದಿಲ್ಲ, ನಾವು ಸಹ ಇದೇ ನಿರೀಕ್ಷೆಯಲ್ಲಿ ಇದ್ದೀವಿ ಅಂತೇಳಿ ಅಧಿಕಾರಿಗಳ ಮಾತು
ಮಾತಾಗಿದೆ. ಆದರೆ ನಿಜಕ್ಕೂ ಬಳ್ಳಾರಿಯ ರೈತರು ಯಾವ ರೀತಿ ಸಂಕಷ್ಟದಲ್ಲಿದ್ದಾರೆ ಅಂದರೆ, ಒಂದು ಕಡೆ ಮುಂಗಾರು ಮಳೆ ಕೂಡ ಕೈ ಕೊಟ್ಟಿದೆ ಮತ್ತು ಬೆಳೆ ವಿಮೆ ಬಂದಿದ್ರೆ ಆ ವಿಮೆ ದುಡ್ಡಲ್ಲಿ ನಾವು ಸಾಲ ಸೂಲವನ್ನು ತೀರಿಸಬಹುದಾಗಿತ್ತು. ಅದರಿಂದ ಸಾಕಷ್ಟು ಅನುಕೂಲ ಆಗ್ತಿತ್ತು ಅಂತ ಹೇಳ್ಬಿಟ್ಟು ಬಳ್ಳಾರಿಯ ರೈತರ ಮಾತಾಗಿದೆ. ನಿಜಕ್ಕೂ ಕೇಂದ್ರ ಸರ್ಕಾರ ಆಗಿರ್ಬೋದು, ಈಗಿರುವಂಥ ಸರ್ಕಾರ ಆಗಿರ್ಬೋದು ಮಧ್ಯಸ್ಥಿಕೆ ವಹಿಸಿ ಈಗ ಏನು ಫಸಲ್ ಬಿಮಾ ಯೋಜನೆಯಲ್ಲಿ ಹಾಕಿರುವಂಥ ರೈತರಿಗೆ ಮತ್ತೆ ಅವ್ರಿಗೊಂದಿಷ್ಟು ಹಣವನ್ನು ಕೊಟ್ಟಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಅನ್ನೋದೇ ನಮ್ಮ TV5 ಆಶೆ ಕೂಡ ಆಗಿದೆ.